ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೆಯರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 48ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಯಾರ್ಯಾದೋ ಭುಜಂಗಯ್ಯ ಗಡಸುದನಿ ಕೇಳಿ ಮನೆಯಿಂದ ಹೊರಗೆ ಬಂದಿದ್ದ ಭುಜಂಗಯ್ಯ. ಹಿಂದೆಯೇ ಅವರ ಪತ್ನಿ ಗಿರಿಜಮ್ಮ ಕೂಡ ಬಂದಿದ್ದರು. ನಾನೇ ಭುಜಂಗಯ್ಯ. ಹುರಿಮೀಸೆ ಬಿಟ್ಟಿದ್ದ ಪೊಲೀಸ್ ಪೇದೆಯನ್ನು ನೋಡಿ ತಡವರಿಸುತ್ತಾ ಹೇಳಿದ ಭುಜಂಗಯ್ಯ. ಪೊಲೀಸ್ ಪೇದೆಯ ಪಕ್ಕದಲ್ಲಿ ನಿಂತಿದ್ದ ಸ್ವಾತಿಯನ್ನು ಕಂಡಾಗಲೇ ವಿಷಯವೇನೆಂದು ಅರಿವಾಗಿತ್ತು. ಆದರೂ ಸಾವರಿಸಿಕೊಳ್ಳುತ್ತಾ ಹೇಳಿ ಸರ್ ಎಂದ. ಮಾತಿನಲ್ಲಿ ವಿನಯ ತಾನೇ ತಾನಾಗಿ ಇಣುಕಿತ್ತು. ಏನ್ರಿ, ಇದನ್ನೇನ್ ಗೂಂಡಾ ರಾಜ್ಯ ಅನ್ಕೊಂಡಿದ್ದೀರೇನ್ರಿ? ಬಾಡ್ಗೆದಾರಿ ನೀರ್ ಬಿಡದೆ ತೊಂದರೆ ಕೊಡ್ತಾ ಇದ್ದೀರಾ? ಜೋರಾಗಿ ಕೇಳಿದರು ಪೊಲೀಸ್ ಪೇದೆ. ಇಲ್ಲ ಸರ್, ಹಂಗೇನಿಲ್ಲ, ನಿಮ್ಗೆ ಯಾರೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಎಂದವರ ನೋಟ ಸ್ವಾತಿಯ ಕಡೆಗಿತ್ತು. ಹೌದಾ, ಇನ್ಫಾರ್ಮೇಶನ್ ತಪ್ಪಿದೆಯಾ? ಮತ್ತೊಮ್ಮೆ ಗಡಸುದನಿಯಲ್ಲಿ ಕೇಳಿದಾಗ, ಅದು ಇವ್ರ ಮನೆಗೆ ಕೊಟ್ಟಿರೋ ಪೈಪ್ ಕನೆಕ್ಷನ್ನಲ್ಲೇ ಏನೋ ತೊಂದರೆ ಆಗಿದೆ ಅಷ್ಟೇ. ಏನಮ್ಮ ಸ್ವಾತಿ, ತೊಂದರೆ ಆಗಿದ್ರೆ ನನ್ಗೆ ಹೇಳೋದ್ ಬಿಟ್ಟು ಪೊಲೀಸ್ವರೆಗೂ ಹೋಗ್ತಾರೆ ನಮ್ಮ? ಸಿಹಿಯಾದ ದನಿಯಲ್ಲೇ ಕೇಳಿದ. ಸ್ವಾತಿ ಅವನನ್ನು ತಿರಸ್ಕಾರದಿಂದ ನೋಡಿದಳೆ ವಿನ ಅವನ ಮಾತಿಗೆ ಉತ್ತರ ಕೊಡುವ ಕಷ್ಟ ತೆಗೆದುಕೊಳ್ಳಲಿಲ್ಲ. ಓ ಹೌದಾ, ಕನೆಕ್ಷನ್ ತೊಂದ್ರೆನಾ? ನಮಗೆ ಕನೆಕ್ಷನ್ ಸರಿ ಮಾಡಿಸೋದು ಗೊತ್ತಿದೆ, ಮಾಡಿಸ್ಲಾ ಎಂದು ಪೊಲೀಸ್ ಕೇಳಿದಾಗ ಬೆವರು ಒರೆಸಿಕೊಂಡ ಭುಜಂಗಯ್ಯ. ಮೇಡಮ್, ನನ್ನ ನಂಬರ್ ಇದೆ ಅಲ್ಲ ನಿಮ್ಮ ಹತ್ರ, ಇನ್ನು ಅರ್ಧ ಗಂಟೆ ಒಳಗೆ ಪೈಪ್ ಕನೆಕ್ಷನ್ ಸರಿ ಹೋಗದೆ ಇದ್ರೆ ಕಾಲ್ ಮಾಡಿ ಎಂದು ಹೇಳಿದರು. ಇಲ್ಲ ಸರ್, ಈಗಲೇ ಪ್ಲಂಬರ್ನ ಕರೆಸ್ಬಿಡ್ತೀನಿ ತಕ್ಷಣವೇ ಹೇಳಿದ ಭುಜಂಗ. ಸರಿ ಸರಿ ಮೇಡಮ್, ಬೇರೆ ಏನೇ ತೊಂದರೆ ಆದರೂ ಒಂದು ಫೋನ್ ಮಾಡಿ ಮೇಡಮ್. ಇಲ್ಲ, ನಿಮಗೇನಾದ್ರು ಬೇಕು ಅಂದರೆ ಹೇಳಿ, ಪ್ರೊಟೆಕ್ಷನ್ಗೆ 2 ಕಾನ್ಸ್ಟೇಬಲ್ ಕೂಡ ಇಲ್ಲೇ ಬಿಟ್ಟು ಹೋಗ್ತೀನಿ. ಭುಜಂಗಯ್ಯನ ಕಡೆ ನೋಟ ಬೀರುತ್ತಾ ಹೇಳಿದರು. ಇಲ್ಲ ಸರ್, ಈಗ ಬೇಡ, ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಕಾಲ್ ಮಾಡ್ತೀನಿ ಎಂದವಳ ಧ್ವನಿ ದೃಢವಾಗಿತ್ತು. ಅಂದಾಗೆ ನಿಮ್ಮ ರೆಂಟ್ ಅಗ್ರಿಮೆಂಟ್ ಕಾಪಿ ಇದೆ ಅಲ್ವಾ ನಿಮ್ಮ ಹತ್ರ? ಆ ಅಗ್ರಿಮೆಂಟ್ ಪ್ರಕಾರ ನೀವು ಮನೆ ಬಿಡಬೇಕಾದ್ರೂ 2 ತಿಂಗಳು ನೋಟಿಸ್ ಕೊಡಬೇಕು, ಮಾಲೀಕರು ಬಿಡಿಸೋದಾದ್ರೂ 2 ತಿಂಗಳು ಮುಂಚೆ ಹೇಳಬೇಕು. ಅದರಲ್ಲೂ ಏನಾದ್ರು ತೊಂದರೆ ಆದರೆ ಹೇಳಿ, ಪೊಲೀಸ್ನವ್ರು ಇರೋದೇ ನಿಮ್ಮಂಥ ಜನರಿಗೆ ಸಹಾಯ ಮಾಡೋದಕ್ಕೆ. ನಿಮಗೆ ಯಾರಿಂದ ತೊಂದರೆ ಆದರೂ ನಮಗೊಂದು ಫೋನ್ ಮಾಡಿ ಸಾಕು ಎಂದು ಭುಜಂಗಯ್ಯನಿಗೆ ಕೇಳುವಂತೆಯೇ ಸ್ವಾತಿಗೆ ಧೈರ್ಯ ಹೇಳಿ ವಟಾರದಲ್ಲಿದ್ದ ಬೇರೆಯವರ ಕಡೆಗೂ ಕಣ್ಣು ಹಾಯಿಸಿ ಹೋದರು. ಪೊಲೀಸ್ ಜೀಪ್ ವಟಾರದ ಬಳಿ ಬಂದಾಗ ಸೇರಿದ್ದ ವಟಾರದ ಹೆಂಗಸರಿಗೆಲ್ಲ ಈ ಮಾತು ಕೇಳಿಸಿತ್ತು. ಅಬಲೆಯಾದ ಮೃದು ಸ್ವಭಾವದ ಸ್ವಾತಿಯನ್ನು ಮಾತ್ರ ಕಂಡಿದ್ದ ಅವರು ಇಷ್ಟು ದಿನ ಮನಸ್ಸು ಬಂದಂತೆ ನಾಲಿಗೆ ಹರಿಯಬಿಟ್ಟಿದ್ದರು. ಯಾವಾಗ ಸ್ವಾತಿಯ ಈ ರೂಪ ನೋಡಿದರೋ ಆಗ ಅವಳ ಸಹವಾಸವೇ ಬೇಡವೆಂದು ದೂರ ನಿಂತರು. ಸ್ವಾತಿ ದೃಢವಾದ ಹೆಜ್ಜೆ ಇಟ್ಟು ಬಾಗಿಲ ಬೀಗ ತೆರೆದಳು. ಸಿರಿಯ ಕೈ ಹಿಡಿದುಕೊಂಡು ಮನೆಯೊಳಗೆ ನಡೆದಳು. ನೆರೆದ ಹೆಂಗಸರು ಒಂದಿಷ್ಟು ಗುಸುಗುಸು ಪಿಸುಪಿಸು ಮಾತನಾಡಿಕೊಂಡರೂ ಸ್ವಾತಿಯ ಕಿವಿಗೆ ಒಂದೂ ಉಡಕ ಮಾತು ಬೀಳಲಿಲ್ಲ. ಮುಂದಿನ 10 ನಿಮಿಷದಲ್ಲಿ ಮನೆಯ ಎಲ್ಲಾ ನಲ್ಲಿಗಳಲ್ಲೂ ನೀರು ಬಂದಿತ್ತು. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಸಂಕೇತ್? ನಾವು ಮದುವೆ ಆಗಿ ಬಂದಾಗ ಅಮ್ಮಂಗೆ ನಮ್ಮ ಮೇಲೆ ಕೋಪ ಇತ್ತು, ಒಪ್ಕೊಳ್ತೀನಿ. ಆದ್ರೆ ಕಾಲ ಕಳೆದ ಹಾಗೆ ಅಮ್ಮಂಗೆ ಆ ಕೋಪ ಕರಗೋಗಿತ್ತು ಕಣೋ. ಸ್ವಾತಿನ ಎಷ್ಟೊಂದು ಹೊಗಳ್ತಾ ಇದ್ರು, ಒಂದೊಂದ್ಸರಿ ರೇಗ್ತಾ ಇದ್ರು, ಇಲ್ಲ ಅನ್ನಲ್ಲ. ಆದ್ರೆ ಅದು ಎಲ್ರ ಮನೇಲೂ ಇರೋಂಥದ್ದೇ. ನೀನು ಈ ವಿಷಯದಲ್ಲಿ ಅಮ್ಮನ್ ತುಂಬಾ ತಪ್ಪು ತಿಳ್ಕೊಂಡಿದೀಯ. ಇನ್ನು ಅಮ್ಮನ ಪರವಾಗಿ ಮಾತನಾಡುತ್ತಿದ್ದ ಸಂಜಯ್. ಅಣ್ಣ, ಯಾರನ್ನು ಇಷ್ಟು ಕುರುಡಾಗಿ ನಂಬಾರ್ದು. ಇದು ಕಲಿಗಾಲ. ಹೆತ್ತ ಅಮ್ಮ ಕೂಡ ಸ್ವಾರ್ಥಿಯಾಗೇನೆ ಯೋಚನೆ ಮಾಡೋದು. ಅಮ್ಮ ನಿನ್ನ ಅತ್ತಿಗೆ ಜೊತೆ ಸಖವಾಗಿರ್ಲಿ ಅಂತ ಯಾವತ್ತೂ ಬಯಸೇ ಇರಲಿಲ್ಲ. ಸಂಕೇತನಿಗೆ ವಿಜಯಮ್ಮನ ಪ್ರತಿ ನಡೆಯೂ ತಿಳಿದಿತ್ತು. ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಸಂಕೇತ್. ಅಮ್ಮ ಯಾಕೆ ನನ್ನ ಸಂಸಾರ ಹಾಳಾಗ್ಲಿ ಅಂತ ಬಯಸ್ತಾಳೆ ಹೇಳು? ನಾನು ಅವಳಿಗೆ ಹೆತ್ತ ಮಗ ತಾನೇ. ಸಂಜಯನಿಗೆ ಇನ್ನೂ ವಿಜಯಮ್ಮನ ಮೇಲೆ ಅಪಾರವಾದ ನಂಬಿಕೆ. ಇಷ್ಟು ಹೇಳುವಷ್ಟರಲ್ಲಾಗಲೇ ಸಂಜಯನ ಗಂಟಲು ಉಬ್ಬಿ ಬಂದಿತ್ತು. ಅದೇ ಅಣ್ಣ, ನಾನು ಹೇಳ್ತಾ ಇರೋದು. ಹೆತ್ತ ತಾಯಿಲೂ ಕೂಡ ಸ್ವಾರ್ಥ ಇರೋ ಕಾಲ ಇದು. ಅಪ್ಪ ಹೋದ್ಮೇಲೆ ನೀನ್ ಮನೆ ಜವಾಬ್ದಾರಿ ಎಲ್ಲ ತಗೊಂಡಿಯಲ್ಲ, ಆಗ ಮನೆಗೆ ಬಂದವರೆಲ್ಲ ನಿನ್ನನ್ನು ಹೊಗಳ್ತಿದ್ರು. ಆ ಸಮಯದಲ್ಲಿ ನಾನು ಅಮ್ಮನ ಕಣ್ಣಲ್ಲಿ ಅಸಹನೆ ನೆರಳು ಕಂಡಿದ್ದೀನಿ ಅಣ್ಣ. ಅಮ್ಮನ ಮನಸ್ಸಲ್ಲಿ ಏನಿತ್ತೋ ಏನಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ
ಈ ಸಂಸಾರ ನಡೆಸೋದಕ್ಕೆ ಅಮ್ಮಂಗಿಂತ ನೀನ್ ಹೆಚ್ಚು ಕಷ್ಟಪಡ್ತಿದ್ಯಾ ಅಂತ ಯಾರಾದ್ರೂ ಹೇಳಿದ್ರೆ ಸಾಕು, ಅಮ್ಮಂಗೆ ಸಿಟ್ಟು ಬರ್ತಿತ್ತು, ಈಗಲೂ ಸಿಟ್ಟು ಬರುತ್ತೆ. ಸಂಕೇತನ ಮಾತನ್ನ ಪೂರ್ತಿಯಾಗಿ ನಂಬಲು ಸಿದ್ಧನಿರಲಿಲ್ಲ ಸಂಜಯ್. ಇಲ್ಲ ಸಂಕೇತ್, ನೀನಮ್ಮನ್ ತಪ್ಪು ತಿಳ್ಕೊಂಡಿದ್ಯಾ. ಸರಿ ಅಣ್ಣ, ನಿನ್ ನಂಬಿಕೆನ ಪರೀಕ್ಷೆ ಮಾಡೇ ಬಿಡೋಣ. ನಾಳೆ ಸುಕನ್ಯಾ ಅವ್ರ ತಂದೆ ತಾಯಿ ಮನೆಗೆ ಬರ್ತಾರೆ. ಆಗ ಅವ್ರ ಎದ್ರಲ್ಲೇ ನನ್ನ ಮಾತು ಸರಿ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ, ಪೂರ್ಣ ವಿಶ್ವಾಸದಿಂದ ಹೇಳಿದ ಸಂಕೇತ್. ಹೆಚ್ಚು ಸಮಯ ಬೇಡ, ಈಗ ನೀನ್ ಮನೆಗೆ ಹೋದ ಕೂಡ್ಲೆ ಅಮ್ಮ ನಿನ್ನ ಮೇಲೆ ಮಮತೆ ಹೊಳೆನೇ ಹರಿಸ್ತಾಳೆ, ಬೇಕಾದ್ರೂ ನೋಡು, ಚಾಲೆಂಜ್ ಹಾಕುವಂತ ಹೇಳ್ದ. ಅದ್ ನಾಟಕ ಅಂತ ಯಾಕೆ ಹೇಳ್ತೀಯಾ? ನಿಜವಾಗ್ಲೂ ಅಮ್ಮಂಗೆ ನಾನು ಅಂದ್ರೆ ಪ್ರೀತಿ. ಸಂಜಯನಿಗೆ ಇನ್ನೂ ತಾಯಿಯ ಮೇಲೆ ಕುರುಡು ನಂಬಿಕೆ. ಕೈಯಲ್ಲಿ ಕಿಲುಬ್ ಕಾಸಿಲ್ಲ ಅಂತ 1 ವಾರ ಮನೇಲಿರು, ಅಮ್ಮಂಗ್ ನಿನ್ ಮೇಲಿರೋ ಪ್ರೀತಿ ಎಲ್ಲ ಗೊತ್ತಾಗತ್ ನಿನಗೆ ಎಂದ ವ್ಯಂಗ್ಯವಾಗಿ ನಗುತ್ತಾ ಸಂಕೇತ. ಸಂಕೇತನ ಮಾತನ್ನು ನಂಬಲೂ ಆಗದೆ ಬಿಡಲೂ ಆಗದೆ ಅವನ ಜೊತೆಯಲ್ಲೇ ಮನೆಯ ಕಡೆ ನಡೆದ ಸಂಜಯ್. ಥ್ಯಾಂಕ್ಸ್ ಅಂಕಲ್, ನೀವು ಹೇಳಿದ ಉಪಾಯ ಫಲ ಕೊಡ್ತು. ಈಗ ಇಲ್ಲಿ ಯಾರು ತೊಂದರೆ ಕೊಡ್ತಾ ಇಲ್ಲ. ರೀಮಾಳ ಮಾವ ಗುರುರಾಜ್ ಅವರಿಗೆ ಫೋನ್ ಮಾಡಿ ತನ್ನ ಕೃತಜ್ಞತೆ ತಿಳಿಸಿದಳು ಸ್ವಾತಿ. ಪೊಲೀಸ್ ಜೊತೆ ಬಂದ ಕೂಡಲೇ ಎಲ್ಲರೂ ತಣ್ಣಗಾದ್ರು, ನೀರು ಕೂಡ ಬಿಟ್ರು. ಸದ್ಯ ನಿಮ್ಮಿಂದ ಇವತ್ತು ನಾನು ಇಲ್ಲಿ ನೆಮ್ಮದಿಯಾಗಿ ಉಳಿಯೋ ಹಾಗಾಯ್ತು, ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಹೇಳಿದಳು ಸ್ವಾತಿ. ಇಷ್ಟೇ ಕಣಮ್ಮ ಪ್ರಪಂಚ, ನಾವ್ ಹೆದರಿದ್ರೆ ಹೆದರಿಸ್ತಾರೆ. ಗಾದೆ ಮಾತೆ ಕೇಳಿಲ್ವಾ, ಬಗ್ದೋರ್ಗೆ ಗುದ್ದು ಅಂತ. ನೀನ್ ತಗ್ತಾ ಹೋದಷ್ಟು ನಿನ್ಮೇಲೆ ಸವಾರಿ ಮಾಡ್ತಾ ಹೋಗ್ತಾರೆ. ಒಂದ್ಸಾರಿ ಎದ್ ನಿಂತ್ರೆ ಬಾಲ ಮುದ್ರಕೊಂಡು ಹೋಗ್ತಾರೆ ಎಂದರು ಗುರುರಾಜ್. ನಿಜ ಅಂಕಲ್, ನೀವು ಧೈರ್ಯ ಕೊಡದೇ ಇದ್ದಿದ್ರೆ. ಸ್ವಾತಿಯ ಕಣ್ಣಲ್ಲಿ ನೀರು ಜಿನುಗಿತು. ಸರಿ ಸರಿ, ವಂದನಾರ್ಪಣೆ ಸಾಕಿನ್ನು. ನನಗೆ ನೀನ್ ಬೇರೆ ಅಲ್ಲ, ರೀಮಾ ಬೇರೆ ಅಲ್ಲ. ನಾಳೆ ಬೆಳಿಗ್ಗೆ ಸಿರಿನ್ ಕೂಡ ಕರ್ಕೊಂಡು ನಮ್ಮ ಮನೆಗೆ ಬಾ, ನಿನ್ ಕೆಲ್ಸದ ಬಗ್ಗೆ ಮನೆ ಬಗ್ಗೆ ಮಾತಾಡೋಣಂತೆ ಎಂದವರ ಮಾತಿಗೆ ಒಪ್ಪಿಗೆ ತಿಳಿಸಿದಳು ಸ್ವಾತಿ. ಹೇಗಾದ್ರೂ ಸರಿ, ಸಂಜೆಯನ್ನ ಸ್ವೀಟಿ ಜೊತೆ ಮದುವೆಗೆ ಒಪ್ಪಿಸ್ಬೇಕು. ನಾಳೆ ದಿನ ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಸ್ವೀಟಿ ಈ ಮನೆಗೆ ಸೊಸೆಯಾಗಿ ಬರಬೇಕು. ಈ ಹಾಳಾದ ಬಡಚನದ ಜೀವನ ಸಾಕಾಗಿ ಹೋಗಿದೆ ನನಗೆ. ತಲೆಗಾದ್ರೆ ಕಾಲ್ಗಿಲ್ಲ, ಕಾಲ್ಗಾದ್ರೆ ತಲೆಗಿಲ್ಲ. ಸ್ವೀಟಿ ಸೊಸೆಯಾಗಿ ಬಂದ್ರೆ ಬಂಗ್ಲೆ, ಕಾರು, ಆಳು ಕಾಳು, ಒಡವೆ, ವಸ್ತ್ರ ಯಾವುದಕ್ಕೂ ಕಡಿಮೆ ಇರಲ್ಲ. ರಾಣಿ ರಾಣಿ ಹಂಗಿರ್ಬೋದು ನಾನು. ಈ ಸಂಕೇತ ಆಗಲಿ ಸಾನು ಆಗಲಿ ಇಬ್ರು ನನ್ನ ಹೊತ್ತಿಗಾಗೋಂಥವ್ರಲ್ಲ. ಏನಿದ್ರು ಸಂಜೆಯ ಒಬ್ಬನೇ ಸ್ವಲ್ಪ ನಾನು ಹೇಳ್ದಂಗೆ ಕೇಳ್ಕೊಂಡಿರೋನು. ಏನೇ ಆದರೂ ಸಂಜುನ್ ಕಳ್ಕೋಬಾರ್ದು ನಾನು, ಮನದಲ್ಲೇ ಲೆಕ್ಕ ಹಾಕುತ್ತಿದ್ದರು ವಿಜಯಮ್ಮ. ಓಹ್ ಸಂಜು, ಅಂತೂ ಬಂದ್ಯೇನಪ್ಪ. ಬಾಗಿಲಲ್ಲಿ ನಿಂತವನ ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಕೇಳಿದರು. ಸಂಜಯನ ಜೊತೆಯಲ್ಲೇ ಬಂದಿದ್ದ ಸಂಕೇತ್, ಶುರುವಾಯ್ತು ಇನ್ ಸ್ಟೇಜ್ ಇಲ್ದೇ ಇರೋ ನಾಟಕ ಎಂದು ಗೊಣಗಿ ಸೋಫಾದ ಮೇಲೆ ಕುಳಿತನು. ಸಂಜಯನಿಗೆ ಅವನಿಗೆ ಗೊಣಗಿದ್ದು ಕೇಳಿಸಿದರೂ ವಿಜಯಮ್ಮನಿಗೆ ಅವನು ಹೇಳಿದ್ದು ಕೇಳಿಸಿರಲಿಲ್ಲ. ಏನಾದು ಗುಣಗುಣ ಅಂತಿದ್ಯಾ ಎಂದು ಗದರಿದರು ಸಂಕೇತನಿಗೆ. ಸಂಜಯನ ಕಡೆ ತಿರುಗಿ, ಎಷ್ಟೊತ್ತು ಹೋಗ್ಬಿಟ್ಟಿಯಲ್ಲೋ, ನನ್ನ ಮೇಲೆ ಅಷ್ಟೊಂದು ಕೋಪನಾ? ನಾನು ಹೇಳಿದ್ದು ನಿನ್ನ ಒಳ್ಳೇದಕ್ಕೆ ತಾನೇ. ಎಲ್ರ ಹಾಗೆ ನೀನು ಸಂಸಾರ ಒಂದಿಗ್ನಾಗ ಬಾಳ್ಬೇಕು ಅಂತ ತಾನೆ. ನಾನು ಹಂಗೆ ಬಯಸೋದು ತಪ್ಪೇನಪ್ಪ. ಸೆರಗು ಕಣ್ಣಿಗೆ ಹಚ್ಚಿದರು. ಸಂಜಯನ ಮುಖ ಬಾಡಿತು. ತಾಯಿಯೊಂದಿಗೆ ಮಾತು ಬೆಳೆಸು ಇಷ್ಟವಿಲ್ಲದೆ ಕೋಣೆಯ ಕಡೆ ನಡೆದ. ಒಂದು ತೂಟ ಮಾಡಿ ಮಲ್ಕೊಳ್ಳೋ ಸಂಜು. ಬೆನ್ನ ಹಿಂದೆ ತಾಯಿಯ ದನಿ ತೂರಿ ಬಂದರೂ ಬಾಗಿಲು ಹಾಕಿ ಮಂಚದ ಮೇಲೆ ಅಡ್ಡಾದ. ಮಲಗಿದ್ದ ಸಂಜಯನ ಮನದಲ್ಲಿ ಸಂಕೇತ ಹೇಳಿದ ಮಾತುಗಳೇ ಗಿರಿಕಿ ಹೊಡೆಯುತ್ತಿತ್ತು. ಸಂಜು, 1,000 ರೂಪಾಯಿ ಇದ್ರೆ ಕೊಡ. ಮಾರನೇ ದಿನ ವಿಜಯಮ್ಮ ಬೇಡಿಕೆ ಇಟ್ಟರು ಮಗನಲ್ಲಿ. 1,000 ರೂಪಾಯಾ? ಕೇಳಿದ ಸಂಜಯನಿಗೆ ಹಿಂದಿನ ದಿನ ಸಂಕೇತ್ ಹೇಳಿದ ಮಾತು ನೆನಪಾಗಿತ್ತು. ಅಮ್ಮ ಹೇಳಿದ ಕೂಡಲೇ ನೀನು ಹೇಗಿದ್ರು ದುಡ್ಡು ಕೊಟ್ಟೆ ಕೊಡ್ತೀಯಾ, ಆದ್ರೆ ಆ ದುಡ್ಡು ಯಾಕೆ ಬೇಕು ಅಂತ ಕೇಳ್ತೀಯಾ? ಇಲ್ಲ. ಹೋಗ್ಲಿ, ಕೊಟ್ಟು ದುಡ್ಡು ಹೆಂಗ್ ಖರ್ಚು ಮಾಡಿದೆ ಅಂತನಾದ್ರೂ ಕೇಳ್ತೀಯಾ? ಅದೂ ಇಲ್ಲ. ಒಂದ್ಸರಿ ಕೇಳಿ ನೋಡು, ಅಮ್ಮ ಏನು ಉತ್ತರ ಕೊಡ್ತಾಳೆ ನೋಡು ಎಂದಿದ್ದ ಸಂಕೇತ. ಅದನ್ನು ನೆನಪಿಸಿಕೊಂಡವನು, 1,000 ರೂಪಾಯಿನಾ? ಯಾಕಮ್ಮ ಪ್ರಶ್ನಿಸಿದ ಸಂಜಯ್. ಮನೆ ಖರ್ಚಿಕ್ಕಣೋ, ನಿರಾಳವಾಗಿ ಹೇಳಿದರು ವಿಜಯಮ್ಮ. ಅದೇ, ಏನ್ ಖರ್ಚಮ್ಮ ಮತ್ತೆ ಕೇಳಿದ ಸಂಜಯ್. ಅಯ್ಯ, ಮನೆ ಅಂದಮೇಲೆ 100 ಖರ್ಚಿರುತ್ತೆ, ಎಲ್ಲ ಬರ್ದಿಡ್ತಾ ಕೊಡ್ಲಾ? ಸಿಡುಕಿದರು ವಿಜಯಮ್ಮ. ಹೌದಮ್ಮ, ಬರ್ದಿಡ್ಬೇಕು. ಎಷ್ಟು ದುಡ್ಡು ಯಾವುದಕ್ಕೆ ಖರ್ಚಾಗ್ತಾ ಇದೆ ಅಂತ ತಿಳಿಬೇಕಾದ್ರೆ ಬರ್ದಿಡ್ಬೇಕು ಎಂದ ಸಂಜಯ್. ಓಹ್,
ನಿನ್ನ ಹತ್ರ ನಾನು ಸಂಸಾರ ನಡೆಸೋದು ಹೇಗೆ ಅಂತ ಹೇಳ್ಸ್ಕೊಳ್ಬೇಕೇನಪ್ಪ? ಇಷ್ಟು ವರ್ಷ ಮನೆ ನಡೆಸಿಲ್ವಾ ನಾನು? ಅದೇನೋ ಹೇಳ್ತಾರಲ್ಲ, 6 ಹೆತ್ತೋಳಿಗೆ 3 ಹೆತ್ತೋಳು ಹೆರಿಗೆ ಬೇನೆ ಬಗ್ಗೆ ಹೇಳಿದ್ಲಂತೆ. ಹಂಗಾಯ್ತು ನಿನ್ ಕತೆ. ನೆಟ್ಟಿಗೆ 4 ವರ್ಷ ಸಂಸಾರ ಮಾಡಿಲ್ಲ ನಿನ್ ಹೆಂಡತಿ ಜೊತೆ, ಆಗ್ಲೇ ಸಂಸಾರದ ಬಗ್ಗೆ ಇಷ್ಟು ಮಾತಾಡ್ತೀಯ. ಇನ್ನೇನಾದ್ರೂ ಎಲ್ರ ಹಾಗೆ 10 ವರ್ಷ ಸಂಸಾರ ಮಾಡಿದ್ರೆ ಇನ್ನೆಷ್ಟು ಪಾಠ ಹೇಳ್ತಿದ್ಯೋ ಏನೋ ನೀನ್ ನಂಗೆ, ಅಸಂಬದ್ಧವಾಗಿ ಕೂಗಾಡಿದರು. ತನ್ನ ಸಂಸಾರದ ಬಗ್ಗೆ ಮಾತನಾಡಿದ ಕೂಡಲೇ ಸಂಜೆ ಮೌನಕ್ಕೆ ಜಾರಿ ಬಿಡುವ ಎಂಬ ಸತ್ಯ ವಿಜಯಮ್ಮನಿಗೆ ತಿಳಿದಿದ್ದರಿಂದಲೇ ಅದೇ ವಿಷಯವನ್ನು ಪದೇ ಪದೇ ಎತ್ತಾಡುತ್ತಿದ್ದರು. ಅವರ ಎಣಿಕೆಯಂತೆಯೇ ಸಂಜು ಮುಂದೇನೂ ಮಾತನಾಡಲಿಲ್ಲ. ನಾನಂದ ಮಾತಿಗೆ ಬೇಜಾರು ಮಾಡ್ಕೋಬಿಡ ಕಣು ಸಂಜು, ನಂಗೂ ನೀನ್ ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿಯತ್ತೆ. ಹೆತ್ತೊಂಟೆ ಸಂಕಟ ನಿಂಗೆ ಹೆಂಗ್ ಅರ್ಥ ಆಗಬೇಕು ಹೇಳು? ಸೆರಗು ಕಣ್ಣಿಗೆ ಹಚ್ಚಿದರು. ಸಾಮಾನ್ಯವಾಗಿ ಅಮ್ಮನ ಕಣ್ಣೀರಿಗೆ ಕರಗುವ ಸಂಜು ತನ್ನ ಬಳಿ ಇದ್ದ ಹಣವನ್ನೆಲ್ಲ ಕೊಟ್ಟು ಬಿಡುತ್ತಿದ್ದ. ಆದರೆ ಇಂದೇಕೋ ಕೊಡುವ ಮನಸ್ಸು ಮಾಡಲಿಲ್ಲ. ಅಯ್ಯೋ ರಾಮ ಎಂದು ಸಣ್ಣ ನಿಟ್ಟುಸಿರು ಬಿಟ್ಟ ವಿಜಯಮ್ಮ, ಸರಿ 1000 ರೂಪಾಯಿ ಸಂಜೆ ಕೊಡ್ತೀಯಾ ಎಂದು ಕೇಳಿದರು. ಇಲ್ಲಮ್ಮ, ನನ್ನ ಹತ್ರ ದುಡ್ಡಿಲ್ಲ, ಸಾವಧಾನವಾಗಿ ಹೇಳಿದ ಸಂಜೆ. ಯಾಕೆ, ಇನ್ನು ಸಂಬಳ ಬಂದಿಲ್ವಾ? ವಿಜಯಮ್ಮ ಪಟ್ಟು ಬಿಡಲಿಲ್ಲ. ಇಲ್ಲ, ಸಂಜಯ್ ಶಾಂತವಾಗಿಯೇ ಹೇಳ್ದ. ಯಾಕೆ ಬಂದಿಲ್ಲ? ತಾರೀಖು 10 ಆಯ್ತು, ಇನ್ನೂ ಸಂಬಳ ಬಂದಿಲ್ವಾ? ಮತ್ತೆ ವಿಚಾರಣೆ ಮಾಡಿದರು. ಬಂದಿಲ್ಲ. ಅದೇ ಯಾಕೆ ಬಂದಿಲ್ಲ? ವಿಜಯಮ್ಮನ ಕಿರಿಕಿರಿ ಹೆಚ್ಚಾಯಿತು. ಯಾಕೆ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ, ನಂಗೀಗ ಕೆಲಸನೂ ಇಲ್ಲ ಸಂಬಳನೂ ಇಲ್ಲ, ರೇಗಿ ಹೇಳಿದ. ಓ, ಅದಕ್ಕೇನಾ 3 ಹೊತ್ತು ಮಲ್ಗಿ ಕಾಲ ಕಳೀತಾ ಇರೋದು? ತಾತ್ಸಾರದಿಂದ ಹೇಳಿ ಅವನೆದುರಿನಿಂದ ಎದ್ದು ಹೊರಟರು. ಕೆಲಸ ಇಲ್ಲ ಎಂದು ಹೇಳುವಾಗ ಸಂಜಯನ ಕಣ್ಣು ತೇವವಾಗಿದ್ದು ಅವನ ತಲೆ ಸಂಕೋಚದಿಂದ ಬಾಗಿದ್ದು ವಿಜಯಮ್ಮ ಗಮನಿಸಲೇ ಇಲ್ಲ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.